ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಮಯ 12 ಗಂಟೆ 2 ನಿಮಿಷ ಆಯಿತು. ಗ್ರಹಣ ಮೋಕ್ಷ ಕಾಲ 1 ಗಂಟೆ 27 ನಿಮಿಷಕ್ಕೆ. ಹಾಗಾಗಿ ಇನ್ನೂ ಕೂಡ ಸಮಯ ಇದೆ. ಮಧ್ಯಕಾಲ ಆಗ್ತಾ ಇದ್ದ ಹಾಗೆ ಪೂಜೆ ಪುನಸ್ಕಾರಗಳು ಜೋರಾಗಿವೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ದೇಗುಲಗಳಲ್ಲಿ ದಾವಣಗೆರೆಯ ರಾಯರ ಮಠದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ವಿಜಯಪುರದ ಚಿದಂಬರೇಶ್ವರ ದೇಗುಲ, ಅಲ್ಲೂ ಕೂಡ ಚಿದಂಬರೇಶ್ವರನಿಗೆ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ಹೊರನಾಡು ದೇವಸ್ಥಾನದಲ್ಲೂ ಕೂಡ ಅಭಿಷೇಕ ನಡೀತಾ ಇದೆ. ಬಾಗಲಕೋಟೆಯ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರಕ್ತವರ್ಣದಲ್ಲಿ ಮಿನುಗ್ತಾ ಇರುವಂತಹ ಚಂದಿರ, ಆತನನ್ನು ನೋಡ್ತಾ ಇದ್ದೀರಿ. 10 ಗಂಟೆಯಿಂದ ಜ್ಯೋತಿಷಿಗಳಾಗಿರುವಂತಹ ಶ್ರೀರಕ್ಷಾ ಅವರು ನಮ್ಮ ಸ್ಟುಡಿಯೋದಲ್ಲಿ ಈ ಗ್ರಹಣದ ಮಹತ್ವ ಜೊತೆಗೆ ಗ್ರಹಣದ ಸಂದರ್ಭದ ಪರಿಣಾಮಗಳು, ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು, ಈ ಎಲ್ಲವುಗಳನ್ನು ಬಹಳ ಸರಳವಾಗಿ ಸುಂದರವಾಗಿ ನಿಮಗೆ ವಿವರಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತಷ್ಟು ಪ್ರಶ್ನೆಗಳಿದ್ದಾವೆ. ಮೋಕ್ಷಕಾಲ ಹತ್ತಿರ ಬರ್ತಾ ಇದ್ದ ಹಾಗೆ ಇನ್ನು ಆಗ ನಡೆಯುವಂತಹ ಧಾರ್ಮಿಕ ಪ್ರಕ್ರಿಯೆಗಳು, ಆ ನಂತರ ಆಗಬೇಕಾದಂಥ ಕ್ರಮಗಳು ಏನು, ಆ ಬಗ್ಗೆ ಕೂಡ ಅವ್ರ ಹತ್ರ ಮಾತನಾಡ್ತಾ ತಿಳ್ಕೊಳ್ತಾ ಹೋಗೋಣ. ಆಗಲೇ ನೀವು ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಎಲ್ರಿಗೂ ಇರುವಂತಹ ಕುತೂಹಲಗಳು ಅದೇನೆ. ಯಾವ ರಾಶಿಯವರಿಗೆ ಇನ್ ಪರ್ಟಿಕ್ಯುಲರ್ ಯಾವ ರೀತಿಯಾದಂತಹ ಪರಿಣಾಮ ಅನ್ನೋದನ್ನು ಕೂಡ ಹೇಳಿದ್ರೆ ಇದನ್ನು ಇನ್ನೂ ಸ್ವಲ್ಪ ಆಳವಾಗಿ ವಿವರಿಸ್ತಾ ಹೋಗಬಹುದಾ ಅಂತ ಹೇಳಿ. ಹೌದು ಹೌದು ನಡೆಯೋ ರಾಶಿಯಿಂದ ಅಲ್ಲ, ನೆನಪಿರಲಿ, ಅವರ ರಾಶಿಯಿಂದ. ಅವರ ರಾಶಿಯಲ್ಲಿ ಚಂದ್ರ ಎಲ್ಲಿದ್ದಾನೆ ಅಲ್ಲಿಂದ ಗ್ರಹಣ ನಡೆಯುವಂತಹ ರಾಶಿಯನ್ನು ನಾವು ಲೆಕ್ಕ ಹಾಕ್ತಾ ಹೋಗಬೇಕಾಗತ್ತೆ. ಮೊದಲನೇದಾಗಿ ಈಗ ಜನಗಳಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಅಶುಭ ಫಲದ ಬಗ್ಗೆ. ಈಗ ಅದಕ್ಕೆ ಪರಿಹಾರವನ್ನು ಹೇಳಿಯಾಗಿದೆ. ಈಗ ಯಾವೆಲ್ಲ ವಿಚಾರಗಳಲ್ಲಿ ಅಶುಭ ಫಲಗಳ ಬಗ್ಗೆ ನಾವು ಯಾಕಾಗಿ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿದ್ರೆ, ಅವರು ಎಚ್ಚರಿಕೆ. ಒಂದು ನಿಮಿಷ ಇಂಟರಪ್ಟ್ ಮಾಡ್ತೀನಿ. ಆ ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಧಾರ್ಮಿಕ ಪ್ರಕ್ರಿಯೆ ನೀವು ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಆ ಧಾರ್ಮಿಕ ಪ್ರಕ್ರಿಯೆ ಏನು ಅಂತ ಹೇಳಿ ವಿವರಿಸಬಹುದಾ ಅಂತೇಳಿ ಒಂದ್ಸಲ ಅದನ್ನು ಫುಲ್ ವಿಂಡೋ ತಗೊಳ್ಬಹುದಾ? ಮೈಸೂರಿನ ದೃಶ್ಯ, ಡಾಕ್ಟರ್ ಶಲ್ವಪಳ್ಳಿ ಅಯ್ಯಂಗರ್ ಅವರ ನಿವಾಸದ ದೃಶ್ಯ, ಅದನ್ನು ಫುಲ್ ಸ್ಕ್ರೀನ್ನಲ್ಲಿ ಒಂದ್ಸಲ ತೋರಿಸಬಹುದಾ? ಹಾಂ, ಈಗ ನಡೀತಾ ಇರುವಂತಹ ಈ ಪ್ರಕ್ರಿಯೆಗಳು ಏನೇನು ಅಂತ ಹೇಳಿ. ತರ್ಪಣಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ತರ್ಪಣಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ, ಆ ಒಂದು ದರ್ಬೆಯನ್ನು ತಂದಿರ್ತಾರಲ್ಲ, ಆ ಒಂದು ದರ್ಬೆ ಕೂಡ ನಮಗೆ ಬೇಕಾದಾಗ ತಗೊಂಬರೋ ಹಾಗಿಲ್ಲ. ಅದಕ್ಕೂ ಕೂಡ ಒಂದು ಮುಹೂರ್ತವನ್ನು ಹೇಳಿದೆ. ಆ ಮುಹೂರ್ತದಲ್ಲಿ ದರ್ಭಾ ಸಂಗ್ರಹಣ ಅಂತಲೇ ಇದೆ. ಆ ಮುಹೂರ್ತದಲ್ಲೇ ಹೋಗಿ ದರ್ಬೆಯನ್ನು ಸಂಗ್ರಹಿಸಿ ತಂದಿಡಬೇಕು. ಆವಾಗ ಮಾತ್ರ ಅದು ಎಲ್ಲ ಸಂದರ್ಭಕ್ಕೂ ಯೋಗ್ಯ. ಓಕೆ, ನಮಗೆ ಯಾವಾಗೋ ಸಮಯ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಯಾವುದೋ ಒಂದು ದರ್ಬೆ ಹುಲ್ಲು ಬೆಳೆದಿದೆ ಅಂತ ಕಿತ್ಕೊಂಬರೋ ಹಾಗಿಲ್ಲ. ಈ ದರ್ಬೆಗೆ ಯಾಕೆಷ್ಟು ಮಹತ್ವ ಅಂತೇಳಿ? ಹಾಂ, ತುಂಬ ಪ್ರಮುಖವಾದ ಪ್ರಶ್ನೆ ಇದು, ಬಹಳ ಪ್ರಮುಖವಾದ ಪ್ರಶ್ನೆ. ಈ ತಾರಕಾಸುರ ಏನು ಮಾಡ್ತಾನೆ, ಈ ಕಡೆಗೆ ಸತೀದೇವಿ ದೇಹವನ್ನು ಅಂತ್ಯ ಮಾಡಿಕೊಂಡಿದ್ದಾಳೆ. ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ತನ್ನನ್ನು ತಾನು ಆಹುತಿಗೊಳಪಡಿಸ್ಕೊಂಡಿದ್ದಾಳೆ. ಯಾಕಂದರೆ ಪತಿ ನಿಂದೆ ಆಯಿತು ಅಂತ ಹೇಳಿ ಶಾಸ್ತ್ರದಲ್ಲಿ ಅದನ್ನು ಹೇಳತ್ತೆ. ಪತಿ ನಿಂದನೆಯನ್ನು ಮಾಡಬಾರ್ದು. ಪತಿ ನಿಂದನೆ ಮಾಡ್ತಾ ಇದ್ದಾಗ ಕೇಳಿಸ್ಕೊಂಡ್ರು ನೀವು ಸಹಮತ ಕೊಟ್ಟ ಹಾಗೆ ಅದರಲ್ಲೂ ಆ ಪಾಪದಲ್ಲೂ ನಿಮಗೆ ಫಲ ಇದೆ ಅಂತ. ತಂದೆ ತನ್ನ ಪತಿಯಾದ ಪರಮೇಶ್ವರನನ್ನು ನಿಂದಿಸ್ತಾ ಇದ್ದಾನೆ ದಕ್ಷ ಪ್ರಜಾಪತಿ ಯಜ್ಞದಲ್ಲಿ. ಈಗ ಈಕೆ ಮಗಳು ತಂದೆಯನ್ನು ಶಪಿಸಬೇಕಾ, ತಂದೆಯನ್ನು ದಂಡಿಸಬೇಕಾ, ಅಥವಾ ಪತಿ ನಿಂದೆಯನ್ನು ಸಹಿಸ್ಕೋಬೇಕಾ? ಆಕೆ ಏನು ಮಾಡ್ತಾಳೆ, ಈ ಜಿಜ್ಞಾಸೆಗೆ ಬಿದ್ದುಬಿಟ್ಟು ಆಕೆ ಹೋಮದ ಕುಂಡದಲ್ಲಿ ತನ್ನ ಆತ್ಮವನ್ನು ಅರ್ಪಿಸ್ಕೊಂಡು ಬಿಡ್ತಾಳೆ. ಆನಂತರದಲ್ಲಿ ಕೋಪಗೊಂಡಂತಹ ಪರಮೇಶ್ವರ
ರುದ್ರನನ್ನು ಇದು ಮಾಡ್ತಾನೆ, ವೀರಭದ್ರನನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲ ಕಥೆಗಳು ನಿಮಗೆ ಗೊತ್ತಿದೆ. ಆ ನಂತರ ಆ ಥರ ವಿರಕ್ತನಾಗಿ ಜಪಕ್ಕೆ ಕುತ್ಕೊಂಡ್ಬಿಡ್ತಾನೆ, ಆತ ಮಹಾನ್ ಯೋಗಿ ಕುತ್ಕೊಂಡ್ಬಿಡ್ತಾನೆ. ಇಲ್ಲಿ ತಾರಕಾಸುರ ಅವನ ಒಂದು ಉಪಟಳ ತಾರಕಕ್ಕಿರ್ಬಿಡುತ್ತೆ. ಯಾಕಂದರೆ ಅವನು ದೇವರನ್ನ ಪ್ರಾರ್ಥನೆ ಮಾಡಿ ದೇವರನ್ನ ಅವರು ತರ್ಪಣಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ನೋಡಿ. ಓಕೆ ಓಕೆ. ಅಲ್ಲಿ ಫೋಕಸ್ ಮಾಡಿದ್ರೆ ನಿಮಗೆ ಕರಿ ಎಳ್ಳು ಗೊತ್ತಾಗುತ್ತೆ ನೋಡಿ. ತರ್ಪಣ ಮತ್ತು ಶ್ರಾದ್ದಾದಿಗಳಲ್ಲಿ ಬೆಳ್ಳಿಯ ಒಂದು ಪ್ರಾಮುಖ್ಯತೆಯನ್ನು ತುಂಬ ಹೇಳಿದೆ. ನಿಜ ಹೇಳಬೇಕು ಅಂದರೆ ಪೂಜೆಗಳಿಗೆ ತಾಮ್ರ ಹಿತ್ತಾಳೆ ಶ್ರೇಷ್ಠ, ತರ್ಪಣಾದಿ ಮತ್ತು ಈ ವಿಚಾರಗಳಿಗೆ ಬೆಳ್ಳಿ ಶ್ರೇಷ್ಠ, ಶ್ರಾದ್ದಾದಿ ವಿಚಾರಗಳಿಗೆ. ಹಾಗಾಗಿ ಎಲ್ಲ ಪರಿಕರಗಳನ್ನು ಗುರುಗಳು ಉಪಯೋಗಿಸ್ತಾ ಇದ್ದಾರೆ, ನೀವು ನೋಡಬಹುದು. ಈಗ ಸಹಜ ಕುತೂಹಲದಿಂದ ಕೇಳ್ತಾ ಇದ್ದೀನಿ, ಅವರು ಧರ್ಮಶಾಸ್ತ್ರ ಪಂಡಿತರಿದ್ದಾರೆ, ಇನ್ನು ಕೆಲವರು ಪುರೋಹಿತರಿರ್ಬೋದು, ಇನ್ನು ಕೆಲವರು ಆ ಪೂಜೆ ಬ್ರಹ್ಮೋಪದೇಶ ಆದಂಥವರು, ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಮಾಡುವಂಥವ್ರು, ಅವರು ಈ ಪ್ರಕ್ರಿಯೆಗಳನ್ನು ಬಹುಶಃ ಈಗ ಮಾಡ್ತಿರ್ತಾರೆ. ಹೌದು ಹೌದು. ಈಗ ಯಾರು ಆ ರೀತಿಯಾಗಿ ಆ ಪದ್ಧತಿಯಲ್ಲಿ ಬೆಳೆದಿರುವುದಿಲ್ವೋ, ಆ ಆಚರಣೆಯಲ್ಲಿ ಬೆಳೆದಿರುವುದಿಲ್ವೋ, ಬಟ್ ಗ್ರಹಣವನ್ನು ನಂಬ್ತಾರೆ, ಅವರು ಗ್ರಹಣವನ್ನು ಆಚರಿಸ್ತಾರೆ, ಅವರು ಏನು ಮಾಡಬೇಕು ಈ ತರ್ಪಣಾದಿ ಸಮಯದಲ್ಲಿ? ಇದು ಬಹಳ ಒಳ್ಳೆ ಪ್ರಶ್ನೆ. ಈ ತರ್ಪಣಾದಿ ಸಮಯದಲ್ಲಿ ತರ್ಪಣ ಅವರು ಕೊಡ್ಲಿಕ್ಕಾಗಲ್ಲ ಅಂತ ಇಟ್ಕೊಳ್ಳೋಣ. ಅವರಿಗೆ ಆ ಒಂದು ಆಚರಣೆ ಇಲ್ಲ, ತತ್ಸಂಬಂಧವಾಗಿ ದಾನವನ್ನು ಹೇಳಿರೋದು. ಒಂದು ನಿಮಿಷ. ದಿವ್ಯಾಕಾರಂ ಸರೋಜಾಕ್ಷಂ ಶಂಖಚಕ್ರಗದಾಧರಂ ಮುಕುಂದದ್ವಾರ ನಿರಜಂ ವಿಶ್ವಕ್ಸೇನಂ ಉಪಾಸ್ಮಹೇ. ಓಂ ಹರಿ ಓಂ ತತ್ಸತ್. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅಸ್ಯ ಶ್ರೀ ಭಗವತಃ ಮಹಾಪುರುಷಸ್ಯ ವಿಷ್ಣೋರಾಜ್ಞಯ ಪ್ರವರ್ಧಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತवर्षे भरतखण्डे शकाब्दे मेरोः दक्षिणे पार्श्वे अस्मिन् वर्तमाने व्यावहारिके प्रभवादिषष्टिसंवत्सराणां मध्ये श्री विश्वावसुनाम संवत्सरे दक्षिणायने वर्षऋतौ भाद्रपदमासे शुक्लपक्षे अमावास्यायां पौर्णमास्यायां पुण्यतिथौ शतभिषा नक्षत्रयुक्तायां पूर्वाभाद्रा नक्षत्रयुक्तायां प्राचीनादिति. ओम विष्णु नक्षत्र विष्णुयोग विष्णुकर्ण एवं गुण विशेषण विशिष्टायां तस्यां पौर्णमास्यां पुण्यतिथौ श्री भगवदाज्ञया भगवत्कैङ्कर्य रूपं भार्गवगोत्राणां नागराजैङ्गार शेषैङ्गार शर्मणां श्रीनिवास नरसिंहाचार्य शर्मणां श्रीनिवासैङ्गार शर्मणां वसुरुद्र आदित्यस्वरूपाणां अस्मत्पितृपितामह प्रपितामहानां भार्गवगोत्राणाम् अस्मत्सपत्नमातृ यशोदम्मा पितामही राजम्मा प्रपितामही तिरुमलम्मा नाम मुनीनां भारद्वाजगोत्राणां रामानुजैङ्गार नरसिंहाचार्य लक्ष्मणैङ्गार शर्मणाम् अस्मन्मातामहमातुः पितामहमातुः प्रपितामहानां भारद्वाजगोत्राणाम् अस्मन्मातामही पेरुन्पोन्नम्मा मातुः पितामही पेरुन्देवी मातुः प्रपितामही लक्ष्मीनां च क्षेत्रत्यर्थम् उभयकल दर्शश्रा उभयकुल चन्द्रोपराग श्राद्धं तिलतर्पणरूपेण करिष्ये. विश्वामित्रगोत्राणां नागसादयर् सुब्रारयर् श्रीनिवासयर् शर्मणां वसुरुद्रादित्यस्वरूपाणां मम पितृपितामह प्रपितामहानां विश्वामित्रगोत्राणां शान्तम्मा नाम्नि पितामही भागीरथी नाम्नि पुत्रम्मा नाम्नि प्रपितामही नाम भार्गवगोत्राणां नागराजैङ्गार शेषैङ्गार श्रीनिवास नरसिंहाचार्य
श्रीनिवासय्यंगार शर्मणां मम मम मातामह मातुः पितामह मातुः प्रपितामहानां भार्गवगोत्राणां सपत्तमातरां यशोदा नाम्नी मातुः पितामही राजम्मा मातुः प्रपितामही तिरुमलम्मानां च अक्षयतृतीयार्थम् उभयकुल चन्द्रोपराग श्राद्धं तिलतर्पणरूपेण करिष्ये। ತರ್ಪಣದ ಪ್ರಕ್ರಿಯೆಗಳು ಆರಂಭ ಆಗಿದ್ದಾವೆ. ನಾನು ಆಗಲೇ ಪ್ರಶ್ನೆ ಕೇಳಿದೆ, ನೀವು ಅದನ್ನು ವಿವರಿಸ್ತಾ ಇದ್ರಿ. ಮೊದಲಿಗೆ ಈ ದೃಶ್ಯಗಳನ್ನು ವಿವರಿಸಿ, ಆನಂತರ ಯಾರಿಗೆ ಇದು ತಿಳಿದಿದೆಯೋ, ಈ ಪದ್ಧತಿಗಳು ಆಚರಣೆಗಳನ್ನು ಮಾಡ್ತಾರೋ ಅವರ ಕ್ರಮಗಳು ಏನು, ಈಗ ಯಾರಿಗೆ ಆ ಥರದ ಆಚರಣೆಗಳಿಲ್ವೋ ಅವ್ರು ಏನು ಮಾಡಬೇಕು ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಆ ಉತ್ತರವನ್ನು ಪ್ಲೀಸ್ ಕಂಟಿನ್ಯೂ ಮಾಡಿ. ಈಗ ನೀವು ನೋಡಿದ್ರಿ, ಗುರುಗಳವರು ಸಂಕಲ್ಪವನ್ನ ಮಾಡಿದ್ರು ಅಂತ ಹೇಳಿದ್ರೆ ಶಾಲಿವಾಹನ ಶಕೆ, ಬೌದ್ಧಾವತಾರೆ, ರಾಮಕ್ಷೇತ್ರ, ವರ್ತಮಾನ ಅದೆಲ್ಲವನ್ನ ಹೇಳಿದ್ರು. ಹೇಳ್ಬಿಟ್ಟು ಇವತ್ತಿನ ತಿಥಿಯನ್ನ ಆಯನವನ್ನ ಹೇಳಿದ್ರು, ದಕ್ಷಿಣಾಯನ ಇವತ್ತು ಯಾವುದಿದು ಅಂತೆಲ್ಲ ಹೇಳ್ಬಿಟ್ಟು ಸವ್ಯ ಅಂತ ಹೇಳಿದ್ರೆ ಜನವಾರ ಹೇಗಿರುತ್ತೋ ಹಾಗೆ, ಅಂದ್ರೆ ಎಡಗಡೆ ಶೋಲ್ಡರ್ ಮೇಲೆ ಜನವಾರ ಇರುತ್ತೆ. ತರ್ಪಣ ಮತ್ತೆ ಶ್ರಾದ್ದಾದಿಗಳನ್ನು ಮಾಡುವ ಅಪಸವ್ಯ ಅಂತ ಹೇಳಿ ನೀವು ಅದನ್ನು ಗಮನಿಸಿದ್ರಿ ಅನ್ಕೋತೀನಿ. ಜನವಾರನ ತೆಗೆದವರು ಬಲಗಡೆ ಶೋಲ್ಡರ್ ಹೌದು, ಅದು ಅಪಸವ್ಯ. ಅದು ಹಂಗಂತ ಹೇಳಿ ತಿಲದಲ್ಲಿ ತರ್ಪಣವನ್ನ ಕೊಟ್ರು ಪಿತೃಗಳಿಗೆ. ಅವ್ರು ಹೇಳಿದ್ರು ತಿಲ ತರ್ಪಣ ಕರಿಷ್ಯಾಮಿ ಅಂತ ಹೇಳಿ ಹೇಳಿದ್ರು. ನೀರು ಮತ್ತೆ ಎಳ್ಳು ಮತ್ತೆ ದರ್ಬೆಯಿಂದ ತರ್ಪಣವನ್ನ ಕೊಡ್ತಾರೆ. ಇದು ಹಿರಿಯರಿಗೆ ತಲುಪುತ್ತೆ ಅನ್ನುವಂಥ ನಂಬಿಕೆ. ಇದರಲ್ಲಿ 3 ಜನರ ಹೆಸರನ್ನ ಹೇಳ್ತಾರೆ. ಅಂದ್ರೆ ಗತಿಸಿದಂತಹ 3 ತಲೆಮಾರಿನ ತಂದೆ, ಅಜ್ಜ, ಮುತ್ತಜ್ಜ. ಓಕೆ, ಅವರ ಮಾತೃಶ್ರೀಯವರಿದ್ದಾರೆ. ಹಾಗಾಗಿ ಅವರ ಅಜ್ಜಿ, ಮುತ್ತಜ್ಜಿ ಮತ್ತು ಮುತ್ತಜ್ಜಿಯ ಅತ್ತೆ, ಇವರಜ್ಜಿಯ ಮುತ್ತಜ್ಜಿ, ಇಷ್ಟು ಜನಕ್ಕೆ ಅವರು ತರ್ಪಣವನ್ನು ಕೊಟ್ಟಿದ್ದಾರೆ. ಸಾಧಾರಣವಾಗಿ ಕೊಡೋದಾದರೆ ಜನಸಾಮಾನ್ಯರು ಅಂದರೆ ಸಾಧಾರಣವಾಗಿ ತಂದೆ ತಾಯಿಗಳು ಇಬ್ಬರೂ ಇಲ್ಲ ಅನ್ನೋದಾದರೆ ತಾಯಿ, ಅಜ್ಜಿ, ಮುತ್ತಜ್ಜಿ ಕೊಡ್ತಾರೆ. ತಂದೆ, ಅಜ್ಜ ಮತ್ತು ಮುತ್ತಜ್ಜನಿಗೆ ತರ್ಪಣವನ್ನು ಕೊಡ್ತಾರೆ. ತರ್ಪಣವನ್ನು ಕೊಟ್ಟು ನಂತರ ವಿಧಿವಿಧಾನಗಳನ್ನು ಅವರು ಮುಂದುವರಿಸ್ತಾರೆ. ನಿಮಗೆ ನಾನು ಹೇಳಿದೆ ಸವ್ಯ ಅಪಸವ್ಯದ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಅವರಿಗೆ ಊಟ ಮತ್ತು ಅವರ ಈಗ ಜನ್ಮದಲ್ಲಿ ಏನು ಹುಟ್ಟಿರ್ತಾರೆ ಅವರು ಸುಭಿಕ್ಷವಾಗಿರಲಿ ಅಂತ ಹೇಳಿಬಿಟ್ಟು ಈ ತರ್ಪಣವನ್ನು ಕೊಡ್ತಾರೆ. ಇದನ್ನು ನೀವು ಅಕ್ಬರನ ತಂದೆಯವರು ಒಂದು ಸಲ ಔರಂಗಜೇಬ್ನ ತಂದೆ ನೆನಪಿಸ್ಕೋತಾರೆ ಇದನ್ನು. ಔರಂಗಜೇಬ್ನ ತಂದೆನ ಔರಂಗಜೇಬು ಇದರಲ್ಲಿ ಇಟ್ಬಿಟ್ಟಿರ್ತಾನಲ್ಲ, ಎಲ್ಲಿ ಕಾರಾಗೃಹದಲ್ಲಿ ಇಟ್ಟಿರ್ತಾನಲ್ಲ, ಆವಾಗ ಅವ್ರು ಹೇಳ್ತಾರೆ, ನನ್ನ ಮಗ ನೀರು ಹೆಚ್ಚಿಗೆ ಕೊಡಬೇಡ, ಊಟ ಹೆಚ್ಚಿಗೆ ಕೊಡಬೇಡ ಅಂತ ಹೇಳಿದ್ದಾನೆ. ಆದರೆ ಕಾಫಿರರೇ ವಾಸಿ, ಸತ್ತು ಹೋಗಿರೋಂಥ ತಂದೆ ತಾಯಿಗಳಿಗೂ ಕೂಡ ಶ್ರಾದ್ದಾದಿಗಳನ್ನು ಮಾಡ್ತಾರೆ ಅಂತ ಹೇಳಿ ಇತಿಹಾಸದಲ್ಲಿ ಉಲ್ಲೇಖ ಬರುತ್ತೆ. ಆಯಿತಾ? ಅಂದರೆ ಅಷ್ಟು ನಮ್ಮಲ್ಲಿ ಶ್ರಾದ್ದಾದಿಗಳಿಗೆ ಅಷ್ಟು ಪ್ರಮುಖವಾದಂತಹ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಈ ಆಚರಣೆ ಇಲ್ಲ, ತರ್ಪಣ ಮಾಡುವಂತಹ ಆಚರಣೆ ಇಲ್ಲ, ಅಂಥವರಿಗೆ ದಾನವನ್ನು ಹೇಳಿರೋದು. ನಿಮಗೇನು ಹೇಳಿದ್ನಲ್ಲ ಭೂದಾನದ ಶ್ರೇಷ್ಠತೆ ಅಂತ, ಅವ್ರಿಗಾಗಿಯೇ ದಾನವನ್ನು ಹೇಳಿರ್ತಕ್ಕಂಥದ್ದು. ಈಗ ತರ್ಪಣಾದಿಗಳನ್ನು ಕೊಡದೇ ಇರ್ತಕ್ಕಂಥವ್ರು ಪಿತೃಪಕ್ಷ, ಈಗ ನಾಳೆಯಿಂದ ಪಿತೃಪಕ್ಷ ಬರುತ್ತೆ. ಪಿತೃಪಕ್ಷ ತುಂಬ ಶ್ರೇಷ್ಠ. ಅವಾಗ ಈಗೇನು ಹೇಳ್ತೀವಿ, ಸ್ವಯಂ ಪಾಕ ಅಂತ ಹೇಳ್ತೀವಿ, ಅಥವಾ ಹಸಿ ಸಾಹಿತ್ಯಗಳು ಅಂತ. ಅಂದರೆ ಒಬ್ಬ ವ್ಯಕ್ತಿ ಊಟ ಮಾಡಲಿಕ್ಕೆ ಏನೆಲ್ಲ ಬೇಕು, ಅಕ್ಕಿ, ತೊಗರಿಬೇಳೆ, ಅಡುಗೆಗೆ ಏನೇನು ಉಪಯೋಗಿಸ್ಕೋತಾರೆ, ಕೆಲವಷ್ಟು ನಿಷಿದ್ಧ ತರಕಾರಿಗಳನ್ನು ನೀವು ಪಿತೃಪಕ್ಷದಲ್ಲಿ ದಾನ ಕೊಡಬಹುದು. ಬಾಳೆಕಾಯಿ, ಹಾಗಲಕಾಯಿ, ಆಲೂಗೆಡ್ಡೆ, ಇವೆಲ್ಲವನ್ನ ದಾನ ಕೊಡಬಹುದು ಪಿತೃಪಕ್ಷದಲ್ಲಿ. ಅಂದರೆ ಇವಾಗ ತರ್ಪಣ ಕೊಡಲಿಲ್ಲ, ಕೊಡುವಂಥ ಸಂಪ್ರದಾಯ ಇಲ್ಲ ಅಂತ ಹೇಳಿದರೆ, ಅದು ಆಗಲಿಲ್ಲ ಅಂತ ಅಂದ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ಕೊಡೋದು ಶ್ರೇಷ್ಠ. ಅಂದರೆ ಅವ್ರಿಗೂ ಕೂಡ ಆ ಪಿತೃಗಳಿಗೆ ಅವ್ರಿಗೇನು ನೀಡಬೇಕು ಅದನ್ನು ನೀಡೋದಕ್ಕೆ ಅವಕಾಶ, ಯಾಕೆಂದ್ರೆ ಸಮಯಗಳಿದ್ದಾವೆ. ಗರುಡ ಪುರಾಣದ ಪ್ರಕಾರ ಏನು ಹೇಳುತ್ತೆ ಅಂದರೆ, ನಮಗೆ ಹೇಗೆ ದಿನ ಆಗ್ತಿರುತ್ತೋ, ನಮಗೆ ದಿನ ಊಟ ಬೇಕು, ತಿಂಡಿ ಬೇಕು, ಹೇಗೋ ಪಿತೃಗಳಿಗೆ ನಮಗೆ 1 ವರ್ಷ, ಪಿತೃಗಳಿಗೆ 1 ದಿನ. ಕಾಲದ ಲೆಕ್ಕಾಚಾರ ಬೇರೆನೇ ಇದೆ. ಬ್ರಹ್ಮನಿಗೆ ಕಾಲ ಹೇಗೆ ಅಂತ ಹೇಳ್ತಾರೆ, ಯುಗಗಳು, ಚತುರ್ಯುಗಗಳು ನಡೆದ್ರೆ ಬ್ರಹ್ಮನು ಒಂದು ಕಣ್ಮಿಟಿಕ್ಸೋ ಟೈಮು, ಬ್ರಹ್ಮ ಒಂದ್ಸಲ ನಿದ್ದೆಯಿಂದ ಎದ್ದ ಟೈಮು, ಹೀಗೆ ಲೆಕ್ಕಾಚಾರಗಳು ಬರುತ್ತೆ. ಹಾಗಾಗಿ ಪಿತೃಗಳ ಲೆಕ್ಕಾಚಾರದಲ್ಲಿ ಬಂದಾಗ
ನಮಗೆ ಹೇಗಿದ್ದೀನೋ ಅವರಿಗೆ 1 ವರ್ಷಕ್ಕೆ 1 ದಿನ. ಹಾಗಾಗಿ ಅವ್ರಿಗೆ ತರ್ಪಣ ಮತ್ತು ದಾನಾದಿಗಳನ್ನು ಕೊಡೋದ್ರಿಂದ ಅವ್ರಿಗೆ ಊಟ ಸಿಗುತ್ತೆ. ಇನ್ನು ಅವ್ರ ಗುರುಗಳು ಹೇಳುವಾಗ ಆದಿತ್ಯರು ಮತ್ತು ವಸುಗಳು, ಏಕಾದಶ ಆದಿತ್ಯರು ಮತ್ತು ವಸುಗಳು, ಇದು ನೋಡಿ ಪಿತೃಪಕ್ಷದಲ್ಲಿ, ಆಮೇಲೆ ಮಹಾಲಯ ಅಮಾವಾಸ್ಯೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ, ಆನಂತರ ಯಾರೆಲ್ಲ ಮನೆಯಲ್ಲಿ ಶ್ರಾದ್ದಾದಿಗಳನ್ನು ಆಚರಣೆ ಮಾಡ್ತಾರೆ, ಹಿರಿಯರಿಗೆ ಎಡೆ ಇಡೋದು ಒಂದು ಮಾಡ್ತಾರಲ್ಲ, ಆವಾಗ ತುಂಬ ಗಮನಿಸಬೇಕಾದಂಥ ಪ್ರಮುಖ ಅಂಶ ಶಾಸ್ತ್ರಗಳಲ್ಲಿ ಹೇಳಿರೋದು ಏನಪ್ಪ ಅಂತ ಹೇಳಿದರೆ, ಯಾವಾಗಲೂ ಕೂಡ ಪಿತೃದೇವತೆಗಳು ವೈದಿಕ ಮಾಡೋ ದಿನನೇ, ಶ್ರಾದ್ದ ಮಾಡೋ ದಿನನೇ ಬರಲ್ಲ. ಅವರಿಗೆ ತಲುಪಿಸ್ತಕ್ಕಂಥ ಆದಿತ್ಯರು, ರುದ್ರರು ಮತ್ತು ವಸುಗಳು ಹಿಂದಿನ ದಿನನೇ ಅವ್ರ ಮನೆಗೆ ಬಂದಿರ್ತಾರೆ. ಹಿಂದಿನ ದಿನ ಮಧ್ಯಾಹ್ನದ ಮೇಲೇನೆ ಕುತುಬ ಕಾಲೆ ಅನ್ನತ್ತೆ. ನಾವು ದೃಶ್ಯಗಳನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಮುಂದುವರಿಸಬಹುದು. ಅದೇ, ಅದನ್ನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದೆ ನಾನು ದೃಶ್ಯಗಳನ್ನು. ಬೆಂಗಳೂರಿನ ದೃಶ್ಯಗಳು ಎರಡೂ ಕೂಡ ಪೂಜೆ ಪುನಸ್ಕಾರಗಳು ಅಲ್ಲಿ ನಡೀತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ. ಚಿತ್ರಗಳು ಅದು ಏನು ಹೇಳುತ್ತದೆ ಮಂಡಲಗಳಲ್ಲಿ? ಮಂಡಲದಲ್ಲಿ ನೋಡಿ ಸರ್ಪನನ್ನ ಬರೆದಿದ್ದಾರೆ, ಅದು ರಾಹುವನ್ನ ಸೂಚಿಸುತ್ತೆ. ಓಕೆ. ನಕ್ಷತ್ರ ಮತ್ತೆ ಚಂದ್ರನನ್ನ ಬರೆದಿದ್ದಾರೆ, ಯಾಕಂದ್ರೆ ಚಂದ್ರ ಗ್ರಹಣ ಆಗ್ತಾ ಇದೆಯಲ್ಲ, ಹಾಗಾಗಿ ಶುದ್ಧ ಬಿಂಬವನ್ನ ಬರೆದಿದ್ದಾರೆ ನೋಡಿ ಅಲ್ಲಿ. ಒಂದು ಗ್ರಹಣಸ್ಥ ಚಂದ್ರನನ್ನ ಬರ್ದಿಲ್ಲ. ಹೌದು, ಶುದ್ಧ ಬಿಂಬವನ್ನ ಬರೆದು ನಕ್ಷತ್ರನನ್ನ ಬರೆದಿದ್ದಾರೆ. ಶುದ್ಧ ಬಿಂಬ ಅಂದ್ರೆ ಅರ್ಧ ಚಂದ್ರ ಅಂತನಾ? ಅಲ್ಲ, ವೈಟ್ ಆಗೇ ಇದೆ ಬಿಂಬ, ಶುದ್ಧವಾಗಿದೆ ಅಲ್ವಾ? ಬಿಂಬ ಶುದ್ಧವಾಗೇ ಇದೆ ಮತ್ತೆ ನಕ್ಷತ್ರಗಳನ್ನ ಬರೆದಿದ್ದಾರೆ. ಅರ್ಥಾತ್ ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ರಾಹುವಿನ ಪ್ರಕೋಪವನ್ನ ಕಮ್ಮಿ ಮಾಡಲಿಕ್ಕೆ, ಚಂದ್ರನಿಗೆ ಬಲವನ್ನ ಕೊಡ್ಲಿಕ್ಕೆ ಪೂಜೆ ನಡೀತಾ ಇದೆ ಅಲ್ಲಿ. ಈಗ ಇಬ್ಬರ ನಡುವೆ ಯುದ್ಧ ಆಗ್ತಾ ಇದೆ ಅಂತ ಕಲ್ಪಿಸಿಕೊಳ್ಳೋಣ, ಕಲ್ಪನೆ ಇದೆ, ಯಾಕಂದ್ರೆ ಸರಳೀಕೃತಗೊಳಿಸೋದಕ್ಕೆ ನಾನು ಹೇಳ್ತಾ ಇರೋದು ಇದು. ಮತ್ತೆ ಶಾಸ್ತ್ರವೂ ಅಲ್ಲ, ಎಲ್ಲೂ ಇದು ಇದ್ರ ಉಲ್ಲೇಖ ಇಲ್ಲ. ಇದು ನಾನು ಸರಳೀಕೃತಗೊಳಿಸಿ ಜನಸಾಮಾನ್ಯರಿಗೆ ಅರ್ಥವಾಗಲಿ ಅಂತ ಹೇಳ್ತಾ ಇದ್ದೇನೆ. ಒಬ್ಬ ರಾಕ್ಷಸ ಬಂದು ಚಂದ್ರನ ಮೇಲೆ ಒಂದು ತನ್ನ ಬಲೋಪ್ರಯೋಗವನ್ನು ಮಾಡೋಕ್ಕೆ ಬರ್ತಾನೆ. ಆಗ ಚಂದ್ರನನ್ನ ಗೆಲ್ಲಿಸೋದು ಹೇಗೆ? ಅವನ ಬಲ ತಗ್ಸೋದಕ್ಕೆ ಆಗೋಲ್ಲ ಅಂದಾಗ ಚಂದ್ರನಿಗೆ ಹೆಚ್ಚಿಗೆ ಬಲವನ್ನ ಕೊಡಬೇಕು, ಅವನ ಬಲ ತಗಲಿಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು. ಅದು ಅಲ್ಲಿ ನಡೀತಾ ಇದೆ. ಅಲ್ಲಿನ್ನೂ ಆ ಒಂದು ಮಂಡಲದ ಮಧ್ಯಕ್ಕೆ ಒಂದು ಯಂತ್ರದ ಸ್ಥಾಪನೆ ಆದಾಗಿದೆ ನೋಡಿ. ಯಂತ್ರವನ್ನು ಕೂಡ ಬರೆದಿದ್ದಾರೆ ನೋಡಿ ಅಲ್ಲಿ. ವಿಧ ವಿಧವಾದ ಬಣ್ಣಗಳನ್ನು ಉಪಯೋಗಿಸಿಕೊಂಡು ಬೀಜಾಕ್ಷರಗಳನ್ನು ಬರೆದ ಹಾಗೆ ಕಾಣಿಸ್ತಾ ಇದೆ, ಬಹುಶಃ ಬರೆದಿದ್ದಾರೆ. ಓಕೆ. ಅದು ಏನನ್ನ ಸೂಚಿಸುತ್ತೆ ಆ ರೀತಿ ಬೀಜಾಕ್ಷರಗಳನ್ನು ಬರ್ತೀವಿ? ಬೀಜಾಕ್ಷರಗಳು ಪವರನ್ನು ಜಾಸ್ತಿ ಸೂಚಿಸುತ್ತೆ. ಪವರನ್ನು ನೀವು ಎಳ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದಕ್ಕೆಲ್ಲ ವೈಜ್ಞಾನಿಕ ಕಾರಣಗಳನ್ನು ನಾನು ನಿಮಗೆ ಕೆಲವಷ್ಟು ವಿಚಾರಗಳಲ್ಲಿ ಹೇಳ್ತೀನಿ. ನೋಡಿ, ಮನೆ ಎಷ್ಟೇ ದೊಡ್ಡದಿದ್ರೂ ಕೂಡ ದೇವ್ರ ಮನೆ ಚಿಕ್ಕದಿರುತ್ತೆ. ದೇವ್ರ ಮನೆಯಲ್ಲಿ ಯಾರು ಎಷ್ಟೇ ಶ್ರೀಮಂತರಾದರೂ ಕೂಡ ತಾಮ್ರ ಅಥವಾ ಹಿತ್ತಾಳೆಯ ಕಳಶವನ್ನೇ ಇಡ್ತಾರೆ. ಹೌದು. ಯಾಕೆ ತಾಮ್ರ ಹಿತ್ತಾಳೆ ಕಳಶವನ್ನೇ ಇಡ್ತಾರೆ? ತಾಮ್ರ ಹಿತ್ತಾಳೆ ಕಳಶ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ, ನೀವು ಆ ಸ್ಥಳದ ಮುಂದೆ ಅಥವಾ ಆ ಒಂದು ದೇವರ ಮನೆಯಲ್ಲಿ ಅದನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಮುಂದೆ ಕಂಟಿನ್ಯೂ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ನಂಗೆ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ, ನೀವು ಇದನ್ನು ಕಂಪ್ಲೀಟ್ ಮಾಡಿಬಿಡಿ, ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ಕೇಳಿಬಿಡ್ತೀನಿ. ದೇವರ ಮನೆಯಲ್ಲಿ ನೀವು ಕೂತ್ಕೊಂಡು ದೇವರ ಮಂತ್ರಗಳನ್ನು ಹೇಳಿದಾಗ ಆ ತಾಮ್ರ ಮತ್ತು ಹಿತ್ತಾಳೆ ಒಂದು ಧಾತು ಏನಿದೆ, ಆ ಒಂದು ಲೋಹ ಅದನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ಜಾಗ ಚಿಕ್ಕದಾಗಿರುತ್ತೆ ದೇವ್ರ ಮನೆ. ನೀವು ಅದನ್ನ ಮಂತ್ರವನ್ನ ಅರುಹೆ ಅಥವಾ ಮಂತ್ರವನ್ನ ಹೇಳಿ ಹೋದ ನಂತರ ಅದು ನಿಧಾನಕ್ಕೆ ತನ್ನ ಸ್ಟೋರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಡೀ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತೆ. ಹಾಗಾಗಿ ಆ ಕಳಶಗಳ ಸ್ಥಾಪನೆಯೇ ಶ್ರೇಷ್ಠ ಅಂತ ಹೇಳುತ್ತೆ. ಓಕೆ, ನಾವೀಗ 3 ತರಹದ ಆಚರಣೆಗಳನ್ನು ಗಮನಿಸಿದ್ವಿ. ಒಂದು ಶೆಲ್ವಪಳ್ಳಿ ಅಯ್ಯಂಗರ್ ಅವರ ನಿವಾಸದಲ್ಲಿ ಅದು ಪಿತೃತರ್ಪಣ ಪ್ರಕ್ರಿಯೆ ಆಗ್ತಾ ಇತ್ತು. ಅಲ್ಲಾಗ್ತಾ ಇದ್ದಂತಹ ಪ್ರಕ್ರಿಯೆನೇ ಒಂದು ರೀತಿ ಬೇರೆ ರೀತಿಯಾದಂತಹ ಪ್ರಕ್ರಿಯೆ. ಮತ್ತೊಂದು ಕಡೆ ದಾವಣಗೆರೆದು ಒಂದು ನೇರ ದೃಶ್ಯಗಳನ್ನು ನೋಡ್ತಾ ಇದ್ವಿ, ಅಲ್ಲಿ ಹೋಮ ಹವನಗಳು ನಡೀತಾ ಇತ್ತು. ಈಗ ಇಲ್ಲಿ ಬೆಂಗಳೂರಿನ ಒಂದು ದೃಶ್ಯವನ್ನು ಗಮನಿಸ್ತಿದ್ವಿ, ಅಲ್ಲಾಗ್ತಾ ಇದ್ದಂತಹ ಧಾರ್ಮಿಕ ಪ್ರಕ್ರಿಯೆನೇ ಬೇರೆ ಇತ್ತು. ಇದು ಈ 3 ವಿಭಿನ್ನ ಸಮಯ ಒಂದೇ, ಎಲ್ಲರೂ ಕೂಡ ಗ್ರಹಣದ ಆಚರಣೆಯನ್ನೇ ಮಾಡ್ತಿದ್ದಾರೆ, ಬಟ್ ಆ ಧಾರ್ಮಿಕ ಪ್ರಕ್ರಿಯೆಗಳು ಭಿನ್ನವಾಗಿದೆಯಲ್ಲ, ಇದು ಯಾವ ರೀತಿ ಅಂತ ಹೇಳಿ. ಮೊದಲನೇದಾಗಿ ನಾವಲ್ಲೊಂದು ಪುಷ್ಕರಣಿಯಲ್ಲಿ ಜನ ಸ್ನಾನ ಮಾಡ್ತಾ ಅಲ್ಲಿ ಪುಷ್ಕರಣಿಯಲ್ಲಿ ಇಳಿದು ಜಪ ಮಾಡ್ತಾ ಇದ್ದನ್ನ, ದೇವರ ನಾಮಸ್ಮರಣೆ ಮಾಡ್ತಾ ಇದ್ದದ್ದನ್ನ ನೋಡಿದ್ವಿ. ಹೌದು, ಇದು ನಾನು ನಿಮಗೆ ಹೇಳಿದಾಗೆ ಪುಣ್ಯ ಸಂಪಾದನೆಗಾಗಿ ಅವರು ಮಾಡ್ತಾ ಇದ್ದವರು. ಅವರೆಲ್ಲರೂ ಧಾರ್ಮಿಕ ನಂಬಿಕೆ ಉಳ್ಳವರು ಈ ಸಮಯದಲ್ಲಿ ಪುಣ್ಯ ಲಾಭವನ್ನ ಮಾಡ್ಕೋಬೇಕು ಅಂತ ಹೇಳಿ
ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಅವರೆಲ್ಲರೂ ಸಂಧಿಸಿದ್ದಾರೆ. ಇನ್ನು ಎರಡನೇದು ಗುರುಗಳ ಮನೆಯಲ್ಲಿ ಪಿತೃತರ್ಪಣ ಅಂದರೆ ಹಿರಿಯರಿಗೆ ಒಂದು ಮಾತು ಹೇಳತ್ತೆ, ಎಷ್ಟೇ ಯಾವುದೇ ದೇವರು ಆಶೀರ್ವಾದ ಮಾಡಿದರೂ ಕೂಡ ಪಿತೃದೇವತೆಗಳು ಸಂತುಷ್ಟರಾಗಿಲ್ಲ ಅಂದರೆ ನಿಮ್ಮ ಇಷ್ಟಾರ್ಥಗಳು ಈಡೇರಲ್ಲ. ಇದು ಪ್ರಶ್ನೆ ಭಾಗದಲ್ಲಿ ನಾನು ಇಷ್ಟೆಲ್ಲ ದೇವತಾ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ, ಯಾಕೆ ಈಡೇರ್ತಿಲ್ಲ ಅಂತ ಹೇಳಿದಾಗ ಪಿತೃದೋಷ ಅಂತ ಹೇಳಿ ಬರುತ್ತೆ. ದೇವಾನುದೇವತೆಗಳು ವರ ಕೊಡಬೇಕು ಅಂದರೆ ಅದನ್ನೇ ನಾನೀಗ ಹೇಳೋದಕ್ಕೆ ಹೊರಟಿದ್ದೆ. ಆದಿತ್ಯರು, ರುದ್ರರು ಮತ್ತು ವಸುಗಳು, ಇದು ತುಂಬ ನಮ್ಮ ಪ್ರೇಕ್ಷಕರು ತಿಳ್ಕೊಳ್ಳೇಬೇಕಾಗಿರುವಂಥ ವಿಚಾರ. ಜೊತೆಗೆ ನಿಮ್ಮ ಮನೆಗಳಲ್ಲಿ ನೀವು ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಏನು ಅಂದರೆ ಇದೊಂದನ್ನು ಹೇಳಿಬಿಟ್ಟು ನಂತರ ಆ ಒಂದು ಆಚರಣೆ ವಿಚಾರಕ್ಕೆ ಬರ್ತೀನಿ. ಈ ಪಿತೃದೇವತೆಗಳೇ ಬರೋಲ್ಲ. ಅಂದರೆ ಯಾರೋ ಅವರ ಅಪ್ಪನಿಗೋ ಇನ್ನೊಬ್ರಿಗೋ ಶ್ರಾದ್ದಾದಿ ಮಾಡಿದ್ರೆ ಅವರೇ ಬಂದ್ಬಿಡಲ್ಲ, ಅಥವಾ ಅವರೇ ಆ ರೂಪದಲ್ಲಿ ಬರೋಲ್ಲ. ಅವರಿಗೆ ಇದನ್ನು ತಲುಪಿಸುವಂತಹ ಕೆಲಸ ಆದಿತ್ಯ, ರುದ್ರ ಮತ್ತು ವಸು ದೇವತೆಗಳಾಗಿರುತ್ತಾರೆ. ಅವರು ಹಿಂದಿನ ದಿನನೇ ಬರ್ತಾರೆ. ಹಿಂದಿನ ದಿನ ನಮಗೆ ಕಾಣ್ತಾರ? ಹಾಗಾದರೆ ಇಲ್ಲ. ಗಾಳಿ ರೂಪದಲ್ಲಿ ಬರಬಹುದು, ಬೆಳಕಿನ ರೂಪದಲ್ಲಿ ಬರಬಹುದು, ಇದು ನಂಬಿಕೆ. ಬಂದಾಗ ಏನಾಗುತ್ತೆ ಆ ಪರಿಣಾಮಗಳನ್ನು ನಿಮಗೆ ನಾನು ಹೇಳ್ತೀನಿ. ಅದು ತುಂಬ ನಿಮಗೆ ವಿಶಿಷ್ಟ ಅಂತ ಅನಿಸುತ್ತೆ, ಮತ್ತು ನಿಮಗೆ ಅದರ ಒಂದು ಪರಿಣಾಮಗಳು ಗೋಚರ ಆಗುತ್ತೆ. ಹಿಂದಿನ ದಿನನೇ ಬಂದಂತಹ ಅವರು ಮನೆಯ ವಾತಾವರಣವನ್ನು ನೋಡ್ತಾರೆ. ಸಾಧಾರಣವಾಗಿ ಶ್ರಾದ್ದಾದಿಗಳು ನಡೆಯುವಾಗ ಹಿಂದಿನ ದಿನ ಶ್ರಾದ್ದಾದಿಗಳಲ್ಲಿ ಅನಗತ್ಯವಾದಂಥ ಚರ್ಚೆಗಳು, ಗಲಾಟೆಗಳು, ವೈಮನಸ್ಸುಗಳು ಆದರೆ ಮನೆಯಲ್ಲಿ ಅತ್ತರೆ ಮನಸ್ಸಿಗೆ ಬೇಜಾರಾದರೆ ಈ 3 ಜನ ಆದಿತ್ಯ, ರುದ್ರ, ವಸುಗಳು ಹೊರಟು ಬಿಡ್ತಾರೆ. ಆ ಮನೆಯಲ್ಲಿ ಮಾಡುವಂಥ ಶ್ರಾದ್ದವನ್ನು ಅವರು ಸ್ವೀಕರಿಸೋಲ್ಲ. ಸಾಧಾರಣವಾಗಿ ನೀವು ನೋಡಿ, ಯಾರ್ದಾರು ಮನೆಯಲ್ಲಿ ವೈದಿಕ ಹಿರಿಯರ ಕಾರ್ಯ ನಡೆಯುವಾಗ ವೈಮನಸ್ಸೆ ಜಾಸ್ತಿ ಇರುತ್ತೆ. ಎಲ್ಲರೂ ಬಂದು ಒಟ್ಟು ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಒಟ್ಟು ಸೇರಿರ್ತಾರೆ ಅನ್ನೋದು ಒಂದಾದರೆ, ಇವರು ಬಂದಂತಹ ಸಂದರ್ಭದಲ್ಲಿ ಇವರು ಹಿರಿಯರಿಗೆ ಅದನ್ನು ತಗೊಂಡು ಹೋಗಿ ಕೊಡಬೇಕಲ್ವಾ? ಹೌದು. ನಾವು ಒಂದು ಪತ್ರವನ್ನು ಬರೆದರೆ ಸರಳೀಕೃತಗೊಳಿಸೋಣ. ಒಂದು ಪತ್ರವನ್ನು ಬರೆದು ನಾವೆಲ್ಲೋ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಟೆಲಿಗ್ರಾಮು, ಒಂದು ಪಾರ್ಸಲ್ ಕಳಿಸಿದ್ವಿ. ಒಂದು ಪಾರ್ಸಲ್ ಕಳಿಸಿದ್ರೆ ನಾವು ಒಂದು ಕಡೆ ಒಂದು ಸೆಂಟರ್ಗೆ ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಕೊಡ್ತೀವಿ ಪಾರ್ಸಲ್ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಅದನ್ನು ಆ ವ್ಯಕ್ತಿಯ ಅಡ್ರೆಸ್ಸಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಆದಿತ್ಯ, ರುದ್ರ, ವಸುಗಳು ಅದನ್ನೇ ಮಾಡ್ತಕ್ಕಂಥದ್ದು. ಗುರುಗಳಲ್ಲಿ ಸಂಕಲ್ಪದಲ್ಲಿ ನಿಮಗೆ ಅದನ್ನು ಹೇಳಿದರು. ಸೊ ಅವಾಗ ಆ ಸಂದರ್ಭದಲ್ಲಿ ಮನೆಯಲ್ಲಿ ಬೇಜಾರಾದರೆ ಅಥವಾ ದುಃಖ ದುಮ್ಮಾನಗಳಾದರೆ ಅವರ ಶ್ರಾದ್ದಾದಿಗಳ ಕೆಲಸವು ಪೂರ್ಣ ಆಗಲ್ಲ, ಆ ಸಂಕಲ್ಪ ಪೂರ್ಣ ಆಗಲ್ಲ. ಹಾಗಾಗಿ ಈ ವಿಚಾರವನ್ನು ಎಚ್ಚರಿಕೆಯಿಂದ ನಮ್ಮ ವೀಕ್ಷಕರು ಸ್ವಲ್ಪ ಗಮನಿಸಬೇಕು. ಆ ಥರ ಸಂದರ್ಭಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಕೆಲಸಗಳು ಸುಸೂತ್ರವಾಗುವ ಹಾಗೆ ಶ್ರಾದ್ದಾದಿಗಳು ನಡೆಯೋ ತನಕ ಅನಗತ್ಯ ಚರ್ಚೆಗಳಿಗೆ ಹೋಗದೆ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಉತ್ತಮ ಧಾರ್ಮಿಕ ವಿಧಿವಿಧಾನದಲ್ಲಿ ಅಂತ. ಓಕೆ, ನಾನು ಆಗಲೇ ಕೇಳಿದೆ, ಆ ವ್ಯತ್ಯಾಸಗಳನ್ನು ಕೇಳಿದೆ. ಅಂದರೆ ಸಮಯ ಒಂದೇ, ಆಚರಣೆಗಳು ಬೇರೆ ಬೇರೆ ವಿಭಿನ್ನವಾಗಿದ್ದಾವೆ ಅಂತ ಹೇಳಿ ಇವಾಗ ಉತ್ತರವನ್ನು ಕೊಡ್ತಾ ಇದ್ವಿ. ಈಗ ಒಂದು ಕಡೆಗೆ ಪಿತೃಗಳಿಗೆ ಮಾಡುವಂತಹ ಪೂಜೆ, ಅದು ಒಂದು ಕಡೆಗೆ, ಮತ್ತೊಂದು ಕಡೆ ಒಂದು ಹೋಮ ಆಗ್ತಾ ಇತ್ತು, ಮತ್ತೊಂದು ಕಡೆ ಬೇರೆ ರೀತಿಯಾದಂತಹ ಒಂದು ಧಾರ್ಮಿಕ ಕ್ರಿಯೆ ಆಗ್ತಾ ಇತ್ತು. ಧಾರ್ಮಿಕ ಕ್ರಿಯೆ ನಿಮಗೆ ನಾನು ಹೇಳಿದೆ, ಯಾವಾಗ ಚಂದ್ರನ ಬಲವನ್ನು ನಾವು ಜಾಸ್ತಿ ಮಾಡ್ತೀವಿ ಆವಾಗ ಎದುರುಗಡೆ ಇದ್ದವನ ಬಲ ಕಮ್ಮಿ ಆಯಿತು ಅಂತಲೇ ಅರ್ಥ. ಇಬ್ಬರು ವ್ಯಕ್ತಿಗಳನ್ನು ತಗೊಳ್ಳೋಣ. ಒಬ್ಬ ವ್ಯಕ್ತಿಗೆ 95 ಮಾರ್ಕ್ಸ್ ಬಂದಿದೆ, ನಾವು 95ನೇ ಜಾಸ್ತಿ ಅಂದ್ಕೊಂಡಿದ್ವಿ. ಅವ್ನ ಮಾರ್ಕ್ಸ್ ಕಮ್ಮಿ ಆಗೋದು ಯಾವಾಗ? ಇನ್ನೊಬ್ಬ ವ್ಯಕ್ತಿಗೆ 98 99 ಬಂದಾಗ. ಹಾಗಾಗಿ ಅಲ್ಲಿ ಆ ಧಾರ್ಮಿಕ ಕಾರ್ಯದಲ್ಲಿ ಯಂತ್ರವನ್ನು ಬರೆದು ಅಲ್ಲಿ ಕಳಶ ಸ್ಥಾಪನೆ ಮಾಡಿದ ಹಾಗೆ ಕಾಣಿಸ್ತಾ ಇತ್ತು ನನಗೆ. ಅಲ್ಲಿ ಮಂತ್ರ ಉಚ್ಚಾರಣೆಯನ್ನ ಮಾಡ್ತಾ ಚಂದ್ರನಿಗೆ ಬಲವನ್ನ ಕೊಡ್ತಾ ರಾಹುವಿನ ಬಲವನ್ನ ತಗ್ಗಿಸಲಿಕ್ಕೆ ಪೂಜೆಯ ವಿಧಿವಿಧಾನಗಳು ನಡೀತಾ ಇತ್ತು. ಅದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ದೃಶ್ಯಗಳನ್ನು ಒಂದ್ಸಲ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಿಬಿಡೋಣ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಆಗಲೇ ಸಂಪೂರ್ಣವಾಗಿ ಕಡು ಕೆಂಪಾಗಿ ಕಾಣಿಸ್ತಾ ಇದ್ದ ಚಂದಿರ, ಆದರೆ ಈಗ ಆ ನೆರಳು ಸರಿತಾ ಇದೆ. ಭೂಮಿಯ ನೆರಳು ಚಂದ್ರನ ಮೇಲಿಂದ ಸ್ವಲ್ಪವಾಗಿ ಸರಿತಾ ಇದೆ. ಮತ್ತೆ ಅದರ ಒಂದು ತುದಿ ನೀವು ಆ ರಿಂಗ್ ರೀತಿ ಗಮನಿಸಬಹುದು ಚಂದ್ರನ ಒಂದು ಭಾಗದಲ್ಲಿ. ಅಂದರೆ ಚಂದ್ರನ ಆ ಒರಿಜಿನಲ್ ಬಣ್ಣ ಏನಿದೆ, ಆತ ಸಾಮಾನ್ಯವಾಗಿ ನಮ್ಮ ಕಣ್ಣುಗಳಿಗೆ ಈ ಹಳದಿ ಬಣ್ಣ ಅಥವಾ ಶುಭ್ರ ಬಣ್ಣದಲ್ಲಿ ಹೇಗೆ ಕಾಣಿಸಿಕೊಳ್ತಾನೋ ಅದೇ ರೀತಿ ಆತ ಕಾಣಿಸಿಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀರಿ. 1 ಗಂಟೆ 22 ನಿಮಿಷ ಆಗುವಂಥ 27 ನಿಮಿಷ ಆಗುವಂತಹ ಸಂದರ್ಭದಲ್ಲಿ ಅದು ಸಂಪೂರ್ಣ ಮೋಕ್ಷಕಾಲ ಆದಂತಹ ನಂತರದಲ್ಲಿ ಚಂದಿರ ತನ್ನ
ಸಾಮಾನ್ಯ ಬಣ್ಣ, ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿ ಕಾಣಿಸಿಕೊಳ್ತಾನೋ ಅದೇ ಬಣ್ಣದಲ್ಲಿ ನಮ್ಮ ಕಣ್ಣಿಗೆ ಆತ ಗೋಚರವಾಗಲಿದ್ದಾನೆ. 3 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಾಜ್ಯದ 3 ವಿವಿಧ ಬೇರೆ ಬೇರೆ ಭಾಗಗಳ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಜ್ಯೋತಿಷಿ ಶ್ರೀರಕ್ಷಾ ಅವರು ವಿವರಿಸ್ತಾ ಇದ್ರು. ಆಗಲೇ ನಾವು ಒಂದು ಪ್ರಶ್ನೆಗೆ ಅದು ಯಾವುದೋ ವಿಜುವಲ್ ಬಂತು ಅಂತ ಹೇಳಿ ನಾವು ಅದನ್ನು ಸ್ವಲ್ಪ ಡೈವರ್ಟ್ ಆಗಿಬಿಟ್ವಿ. ನೀವಾಗಲೇ ಹೇಳ್ತಾ ಇದ್ರಿ ಶುಭ ಫಲ ಮತ್ತು ಅಶುಭ ಫಲಗಳ ಬಗ್ಗೆ. ಈಗ ಮೊದಲನೇದಾಗಿ ಅಶುಭ ಫಲಗಳ ಬಗ್ಗೆ ಮಾತಾಡೋಣ. ಇಂತಹ ರಾಶಿಯವರಿಗೆ ಇದು ಅಶುಭ ಗ್ರಹಣ ಅಂತ ಹೇಳಿದಾಗ, ಅಶುಭ ಅಂತಂದ್ರೆ ಏನು ಅಶುಭ ಆಗಬಹುದು? ದೊಡ್ಡದಾಗಿ ಏನಾದರೂ ಆಗತ್ತಾ? ಅಂತಹ ಆತಂಕವನ್ನ ಇಟ್ಕೋಬೇಕಾ ಅಥವಾ ಏನಾಗುತ್ತೆ ಅಂತ ಹೇಳಿ. ಈಗ ಮೊದಲನೇದಾಗಿ ಜ್ಯೋತಿಷ್ಯ ಅಂತ ಹೇಳಿದ್ರೆ ಬೆಳಕಿನ ವಿದ್ಯೆ. ಬೆಳಕು ಅಂತ ಹೇಳಿದ್ರೆ ಸೂರ್ಯ, ಚಂದ್ರರು ಮತ್ತೆ ನಕ್ಷತ್ರರು ನಮಗೆ ದಾರಿ ತೋರಿಸ್ತಕ್ಕಂಥವ್ರು. ಇನ್ನೊಂದು ಅರ್ಥದಲ್ಲಿ ನೀವು ತಗೊಳ್ತಾ ಹೋದ್ರೆ ನಮಗೆ ಬೆಳಕಿನ ಅವಶ್ಯಕತೆ ಯಾವಾಗಿರುತ್ತೆ? ನಾವು ಯಾವಾಗ ಲೈಟನ್ನು ಈಗ ಮಾಡರ್ನ್ ದಿನಗಳಲ್ಲಿ ನೋಡೋದಾದ್ರೆ ಹಿಂದಿನ ಕಾಲದಲ್ಲಿ ದೀಪ ಯಾವಾಗ ಹಚ್ತೀವಿ ಅಂತ ಕೇಳಬೇಕಿತ್ತು. ಇವಾಗ ನಾವು ಯಾವಾಗ ಸ್ವಿಚ್ ಆನ್ ಮಾಡ್ತೀವಿ ಲೈಟು? ಹೌದು. ಯಾವಾಗ ಆನ್ ಮಾಡ್ತೀವಿ? ನಾರ್ಮಲ್ ಆಗಿ ಕತ್ತಲಿದ್ದಾಗ. ಕತ್ತಲಿದ್ದಾಗ. ನಮ್ಮ ಅದೃಷ್ಟ ಅನ್ನುವಂತಹ ಸೂರ್ಯ, ನಮ್ಮ ದೈವ ಬಲ ಅನ್ನುವಂತಹ ಸೂರ್ಯ ಬೆಳಗುತ್ತಾ ಇದ್ದಾಗ ನಮಗೆ ದೀಪದ ಅವಶ್ಯಕತೆ ಇರೋಲ್ಲ. ಯಾವಾಗ ಅದು ಕಡಿಮೆ ಆಗುತ್ತೆ, ಅದಿಲ್ಲವಾಗತ್ತೆ, ಆವಾಗ ನಮಗೆ ಬೆಳಕಿನ ಅವಶ್ಯಕತೆ ಇರುತ್ತೆ. ಅರ್ಥಾತ್ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಿ ಸೋತಾಗ, ಯಾವುದೋ ಅಗೋಚರ ಶಕ್ತಿ ನಮ್ಮನ್ನು ಹತ್ತಿಕ್ತಾ ಇದೆ ಅಂತ ನಮಗನ್ನಿಸಿದಾಗ ಜ್ಯೋತಿಷ್ಯದ ಮೊರೆ ಹೋಗಬೇಕಾಗತ್ತೆ. ಹಾಗಿದ್ರೆ ಜ್ಯೋತಿಷ್ಯ ಅಂದರೆ ಏನು ಅಂತ ಹೇಳಿದ್ರೆ ನಿಮಗೆ ತುಂಬ ಸರಳೀಕೃತವಾಗಿ ಹೇಳಬೇಕು, ತುಂಬ ಸಿಂಪಲ್ ಆಗಿ ಪ್ರೇಕ್ಷಕರಿಗೆ ಅರ್ಥ ಆಗೋಕೆ ಹೇಳಬೇಕು ಅಂದರೆ, ನಾವು ಒಂದು ಕತ್ಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದುಕೊಳ್ಳೋಣ. ಇದು ಮತ್ತೆ ಎಲ್ಲೂ ಉಲ್ಲೇಖದಲ್ಲಿಲ್ಲ, ಇದು ಸರಳೀಕೃತಗೊಳಿಸಿ ಹೇಳ್ತಾ ಇರೋದು. ಕತ್ಲಲ್ಲಿದ್ದೀವಿ ಅಂತ ಅಂದ್ಕೊಂಡಾಗ ನಿಮಗೆ ಅಪ್ಸ್ಟೇರ್ಸು ಡೌನ್ ಸ್ಟೇರ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಒಂದು ಚಿಕ್ಕ ಆಟ ಸಾಮಾನು ಕೂಡ ಅದನ್ನು ಜಾರಿ ಬಿದ್ದು ಕೂಡ ಏನು ಅವಘಡಗಳು ಬೇಕಾದರೂ ಆಗಬಹುದು. ನಾವು ಕತ್ಲಲ್ಲಿದ್ದಾಗ ಟಾರ್ಚನ್ನು ಬಳಸ್ತೀವಿ ಎಲ್ಲಿ ಏನಿದೆ ಅಂತ ನೋಡಲಿಕ್ಕೆ. ನಾವು ಟಾರ್ಚ್ ಬಿಟ್ಟ ಕಡೆ ಎಲ್ಲ ಹೋಗ್ತೀವಾ? ಇಲ್ಲ. ಹಾಗೆ ಜ್ಯೋತಿಷ್ಯ ಅಂತಕ್ಕಂಥದ್ದು ನಾವು ಕತ್ತಲಲ್ಲಿ ಇದ್ದಂಥ ಸಂದರ್ಭದಲ್ಲಿ, ನಿಮಗೆ ಏನು ಹೊಳೆದೇ ಇದ್ದಂಥ ಸಂದರ್ಭದಲ್ಲಿ ಜ್ಯೋತಿಯಾಗಿ ಬೆಳಕಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಿದ್ರೆ ಹೆದರ್ಕೋಬೇಕಾ ನಾವು? ಜ್ಯೋತಿಷ್ಯದ ಕೆಲಸ ಹೆದರಿಸೋದಲ್ಲ, ಎಚ್ಚರಿಸೋದು. ನಾವು ಕಾರನ್ನು ತುಂಬ ಫಾಸ್ಟಲ್ಲಿ ಹೋಗ್ತಾ ಇದ್ದಂತಹ ಕಾರನ್ನು ತುಂಬ ಫಾಸ್ಟಲ್ಲಿ ಹೋಗ್ತಾ ಇದ್ದಾಗ ಒಂದು ಬೀಪ್ ಸೌಂಡ್ ಬರುತ್ತೆ, ಒಂದು ಸರ್ಟನ್ ಲಿಮಿಟ್ ಕ್ರಾಸ್ ಮಾಡಿದ ಮೇಲೆ. ಹೌದು. ಹೆದರ್ಸಕ್ಕೆ ಬರುತ್ತಾ? ಅಲರ್ಟ್ ಮಾಡುತ್ತೆ ಮುಂದೆ ಆಗುವಂಥ ಅವಘಡಗಳನ್ನು ತಪ್ಪಿಸ್ಲಿಕ್ಕೆ. ಇಲ್ಲೂ ಅಷ್ಟೇ. ಈಗ ನಾವು ಅಶುಭ ಫಲಗಳನ್ನು ನೋಡ್ತೀವಿ. ಅಶುಭ ಫಲಗಳು ಅಂತ ಹೇಳಿದ್ರೆ ತುಂಬ ಕೆಟ್ಟದಾಗ್ಬಿಡುತ್ತೆ, ತೀರಾ ಕೆಟ್ಟದಾಗ್ಬಿಡುತ್ತೆ. ಖಂಡಿತ ಯೋಚನೆ ಮಾಡಬೇಕಾದಿಲ್ಲ. ಈ ಥರ ಕೆಲವಷ್ಟು ಸಿಂಪ್ಟಮ್ಸ್ ಬಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಜ್ಯೋತಿಷ್ಯ ಅಂತ ಹೇಳಿದರೆ ಹೆದರಿಸೋದಲ್ಲ, ಪರಿಹಾರ ನಿಮಗೆ ಕಂಡುಕೊಳ್ಳೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಹುರಿದುಂಬಿಸ್ತಕ್ಕಂಥದ್ದು, ಬೆಳಕನ್ನು ತೋರಿಸ್ತಕ್ಕಂಥದ್ದು, ಅದೇ ಜ್ಯೋತಿಷ್ಯದ ಕೆಲಸ. ಜ್ಯೋತಿಷ್ಯ ವಿದ್ಯೆ ಇರೋದೇ ಅದಕ್ಕೋಸ್ಕರವಾಗಿ. ದರ್ಬೆ ಬಗ್ಗೆ ನಾವು ಮಾತಾಡಿ ಬಿಟ್ಟಿದ್ದೀವಿ ಅನ್ಸುತ್ತೆ, ಅದನ್ನು ನಾವು ಮುಂದೆ ತಗೋಬೇಕಾಗತ್ತೆ. ದರ್ಬೆ ಯಾಕೆ ಶ್ರೇಷ್ಠ ಅಂತ ಹೇಳಿ. ಈಗ ಅಶುಭ ಫಲದಲ್ಲಿ ಮೊದಲನೇದಾಗಿ ತಗೊಂಡ್ರೆ ಕುಂಭ ರಾಶಿ ಬರುತ್ತೆ. ಯಾಕಂದ್ರೆ ಕುಂಭ ರಾಶಿಯಲ್ಲೇ ಗ್ರಹಣ ಆಗ್ತಾ ಇರೋದ್ರಿಂದ ಮೊದಲನೇದಾಗಿ ಕುಂಭ ರಾಶಿಗೆ ಅಶುಭ ಫಲ. ಹಾಗಿದ್ರೆ ಏನು ಅಶುಭ ಫಲ? ಕುಂಭ ರಾಶಿಯವರು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳುವಂತಹದ್ದಿದ್ರೆ ಅವರು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕು. ಈ ಸಂದರ್ಭದಲ್ಲಿ ಗ್ರಹಣದ ಒಂದು ಪರಿಣಾಮದಿಂದ ಅವರ ನಿರ್ಧಾರಗಳು ಆಚೀಚೆಯಾಗಿ ಸ್ವಲ್ಪ ಲಾಸನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ ದುಡ್ಡಿನ ವಿಚಾರದಲ್ಲಿ. ಹಾಗಾಗಿ ಅದರ ಬಗ್ಗೆ ಗಮನಿಸಬೇಕು. ಎರಡನೇದಾಗಿ ಚರ್ಮ ಸಂಬಂಧಿ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿದೆ. ಹಾಗಂತ ಲಾಂಗ್ ಟರ್ಮ್ ಅಂತಲ್ಲ, ಒಂದು ಸನ್ ಬರ್ನ್ ಇರಬಹುದು, ಒಂದು ಇಚ್ಚಿಂಗ್ ಇರಬಹುದು. ಹಾಗಿದ್ದರೆ ನೀವು ವೈದ್ಯರನ್ನು ಸಂಪರ್ಕಿಸಿ ಅವರ ಒಂದು ಅಭಿಪ್ರಾಯವನ್ನು ತಗೋಬೇಕಾಗತ್ತೆ. ಇದು ಕುಂಭ ರಾಶಿಯವರಿಗೆ. ಅವರಿಗೆ ಮುಖ್ಯವಾಗಿ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಪರಿಣಾಮವನ್ನು ಮಾಡ್ತಾನೆ. ಹಾಗಾಗಿ ಅವರಿಗೆ ಕೆಲವಷ್ಟು ಈ ಮಂತ್ರಗಳು, ಮತ್ತು ನಾನು ಹೇಳಿದ್ನಲ್ಲ ಮಂತ್ರ ಜಪ ಮಾಡಿ, ಸಿಂಪಲ್ ಆಗಿ ಶ್ರೀರಾಮ ರಾಮ ಅದನ್ನು ಬೇಕಾದರೂ ಮಾಡಿ, ಇಲ್ಲ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಬೇಕಾದರೂ ಮಾಡಿ ಅಂತ ಹೇಳ್ಬಿಟ್ಟು ಅದರಿಂದ ಪರಿಣಾಮವನ್ನು ತಗ್ಗಿಸಬಹುದು. ಇದೆಲ್ಲ ಆದಮೇಲೆ ಇನ್ನೊಂದು ಹೇಳ್ತೀನಿ, ಪರಿಣಾಮ ಕಡಿಮೆ ಆಗುವಂಥ ಒಂದು ಗ್ರಹದ ನೋಟ ಹೇಗಿದೆ ಅಂತ ಹೇಳಿ. ಇದು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಕೆಲವಷ್ಟು ಕುಂಭರಾಶಿಯವರು ಕೋಪಗೊಂಡು ಮಾತಾಡ್ತಕ್ಕಂಥ ಸಾಧ್ಯತೆ ಇದೆ ಇನ್ನು 2-3 ತಿಂಗಳುಗಳ ಕಾಲ. ಅದರಿಂದ ಕೆಲವಷ್ಟು ಕೆಲಸಗಳು ತೊಂದರೆಗೀಡಾಗುವಂಥ ಸಾಧ್ಯತೆ ಇರೋದ್ರಿಂದ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ನಾಳೆ ದೇವರ ದರ್ಶನವನ್ನು ಮಾಡಿ. ಇವಾಗ ಈಗೇನು ಗ್ರಹಣದ ಸಮಯದಲ್ಲಿದೆ, ಧಾರ್ಮಿಕವಾಗಿ ನಮಗೆ ನಂಬಿಕೆ ಇದ್ದರೆ ನೀವು ಅದನ್ನು ಮಾಡಿ. ನಾನು ಧಾರ್ಮಿಕವಾಗಿ ನಂಬೋಲ್ಲ, ನಾನು ಆ ಸ್ಥಿತಿಯಲ್ಲಿ ಇಲ್ಲ ಅಂದರೆ ಕನಿಷ್ಠ ಪಕ್ಷ ನಿಮ್ಮ ತಾಯಿಗಾದರೂ ನೀವು ನಮಸ್ಕಾರ ಮಾಡಿ. ಅದರಿಂದ ನೀವು ಪರಿಣಾಮವನ್ನು ತಗ್ಗಿಸಬಹುದು, ದುಷ್ಪರಿಣಾಮವನ್ನು ತಗ್ಗಿಸಬಹುದು. ಇನ್ನು ಮೀನರಾಶಿಯವರಿಗೆ ಬಂದರೆ, ಮೀನರಾಶಿಯವರಿಗೆ ಅನಗತ್ಯವಾದಂತಹ ಖರ್ಚು.
ವ್ರತ ಅಲದಾಟ. ಓಕೆ. ನೀವು ಬೇರೆ ದೇಶದಲ್ಲಿ ವಾಸವಾಗಿದ್ದರೆ ಕಡತಗಳನ್ನು, ಸಂಬಂಧಪಟ್ಟ ದಾಖಲೆಗಳನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಉತ್ತಮ. ಅದು ಮಿಸ್ಪ್ಲೇಸ್ ಆಗುವಂಥ ಸಾಧ್ಯತೆ ಇದೆ, ಕಳೆದು ಹೋಗುವಂಥ ಸಾಧ್ಯತೆಗಳಿದೆ. ಓಕೆ. ಇದು ಮೀನರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ, ಕಟಕ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ 8ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಇರೋದರಿಂದ ಅವರಿಗೂ ಕೂಡ ಚರ್ಮ ಸಂಬಂಧಿ ಕಾಯಿಲೆಗಳು ಬರುವಂಥ, ಅಂದರೆ ಚರ್ಮ ಸಂಬಂಧಿ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿದೆ. ಅವ್ರ ದ್ವಿತೀಯ ಒಂದು ಮನೆಯನ್ನು ನೋಡ್ತಾ ಇರೋದು ದುಡ್ಡು ಕಾಸಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರುತ್ತೆ. ಅಲ್ಲೇ ರವಿಸ್ಥಿತನಾಗಿರೋದು, ತಂದೆಯ ಜೊತೆಗೆ ಸ್ವಲ್ಪ ವಾಗ್ವಾದಗಳಾಗ್ತಕ್ಕಂಥದ್ದು, ತಂದೆಯ ಅಭಿಪ್ರಾಯವನ್ನು ಒಪ್ಕೊಳ್ಳದೆ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಇರುತ್ತೆ. ನೀವೇನಾದ್ರು ಬಿಸ್ನೆಸ್ ಮನ್ ಆಗಿದ್ದರೆ ಅಕೌಂಟ್ಸ್ನ ಕ್ಲೀನಾಗಿ ಮೇಂಟೈನ್ ಮಾಡಿ, ಇಲ್ಲಾಂದರೆ ಟ್ಯಾಕ್ಸಿಂದ ತೊಂದರೆ ಬರ್ತಕ್ಕಂಥದ್ದು ಅಥವಾ ಲೆಕ್ಕದ ವಿಚಾರದಲ್ಲಿ ಆಚೀಚೆ ಆಗುವಂಥ ಸಾಧ್ಯತೆಗಳು ಕಟಕ ರಾಶಿಯವರಿಗಿದೆ. ಓಕೆ. ಅವರು ಬಿಸ್ನೆಸ್ ಮೆನ್ ಆಗಿದ್ದು ತುಂಬ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಾಂದರೂ ಕೂಡ ಅನಗತ್ಯ ಖರ್ಚಿನ ಬಗ್ಗೆ ಸ್ವಲ್ಪ ಗಮನವಿರಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಬಂದರೆ, ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ಬಂದರೆ ವೃಶ್ಚಿಕ ರಾಶಿಯವರ ವಾಹನಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ. ಓಕೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆಗಳು ಇದೆ ವೃಶ್ಚಿಕ ರಾಶಿಯವರಿಗೆ. ಇದಿಷ್ಟು ಅಶುಭ ಫಲಗಳು ಹೇಳ್ತಾ ಇದ್ದಾರೆ. ಶುಭ ಫಲಗಳು ಏನು ಅಂತ, ಅಶುಭ ಫಲವನ್ನ ತಗ್ಗಿಸಲಿಕ್ಕೆ ನಾವೊಂದೇನಾರು ನೋಡ್ಕೊಂಡು ಒಂದ್ಸಲ ದೃಶ್ಯಗಳನ್ನ ಎಕ್ಸ್ಪ್ಲೇನ್ ಮಾಡಿಬಿಡೋಣ. ಬಹಳ ಸುಂದರವಾಗಿ, ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗಂತೂ ದೃಶ್ಯಗಳು. ಆಗ ಗ್ರಹಣ ಹಿಡಿಯುವಂತಹ ಟೈಮ್ನಲ್ಲಿ ಸ್ವಲ್ಪ ಗ್ರಹಣ ಸ್ಪರ್ಶ ಕಾಲದಲ್ಲಿ ಅಥವಾ ಮಧ್ಯಕಾಲಕ್ಕೆ ಬರುವಂತಹ ಸಂದರ್ಭದಲ್ಲಿ ಮೋಡಗಳ ಕಾಟ ಸ್ವಲ್ಪ ಇತ್ತೇನೋ, ಬಟ್ ಈಗ ಕಂಪ್ಲೀಟ್ ಆಗಸ ಕ್ಲಿಯರ್ ಇರುವ ಹಾಗೆ ಕಾಣಿಸ್ತಾ ಇದೆ. ಭೂಮಿಯ ನೆರಳು ಚಂದ್ರನಿಂದ ಸರಿತಾ ಇದೆ, ಸ್ವಲ್ಪವಾಗಿ ಸರಿತಾ ಇದೆ. ಬಹಳ ಸುಂದರವಾದಂಥ ದೃಶ್ಯಗಳು, ಅಥವಾ ಇದೊಂದು ರೀತಿ ವಿಸ್ಮಯಕಾರಿ ವಿದ್ಯಮಾನ, ಖಗೋಳದಲ್ಲಿ ಸಂಭವಿಸುವಂತಹ ವಿಸ್ಮಯಕಾರಿ ವಿದ್ಯಮಾನ. ರಾಜ್ಯದ 4 ಭಾಗಗಳ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮಂಗಳೂರಿನಲ್ಲಿ ಚಂದ್ರ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ, ಬೆಂಗಳೂರು, ಹಾಗೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಅಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲಿ ಯಾವ ರೀತಿ ಚಂದ್ರನ ದರ್ಶನ ಆಗ್ತಾ ಇದೆ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ವಿಜಯನಗರದಲ್ಲಿ ಯಾವ ರೀತಿ ಚಂದ್ರ ಕಾಣಿಸ್ತಿದ್ದಾನೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬಹಳ ಸ್ಪಷ್ಟವಾಗಿ ಚಿತ್ರಗಳು ಗೋಚರಿಸ್ತಾ ಇವೆ. ಆ ನೆರಳು ಸರಿದಂಥ ಜಾಗ ಎಷ್ಟು ಪ್ರಭಾವ ಅಥವಾ ಎಷ್ಟು ಪ್ರಭಾವಳಿಯಿಂದ ಗೋಚರಿಸ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜ್ಯೋತಿಷಿ ಶ್ರೀರಕ್ಷಾ ಅವರು ವಿವರಿಸ್ತಾ ಇದ್ರು, ನೀವು ಪರಿಣಾಮಗಳನ್ನು ತಗ್ಗಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರಿ. ಈಗ ಇಲ್ಲಿ ಏನಾಗುತ್ತೆ ಅಂದರೆ, ಮಿಥುನ ರಾಶಿಯಲ್ಲಿ ಇರುವಂಥ ಗುರುವಿನ 9ಮ ದೃಷ್ಟಿ ಕುಂಭ ರಾಶಿಯ ಮೇಲಿದೆ. ಹಾಗಾಗಿ ಈ ಗ್ರಹಣದ ಪ್ರಕೋಪ ಸಾಕಷ್ಟು ಕಡಿಮೆಯಾಗತ್ತೆ. ಓಕೆ. ಯಾರು ಎಷ್ಟೇ ತುಂಡ ಮಗು ಆಗಿರಬಹುದು, ಸರಳೀಕೃತಗೊಳಿಸೋದಾದರೆ ಒಂದು ಶಾಲೆಯನ್ನು ತಗೊಳ್ಳೋಣ. ಯಾಕಂದರೆ ಇದು ಸಾಧಾರಣವಾಗಿ ಎಲ್ಲ ಪೋಷಕರಿಗೂ ಕೂಡ ಇದರ ಪರಿಚಯ ಇರುತ್ತೆ, ಮತ್ತು ನಾವು ಎಲ್ಲ ಒಂದು ವಿದ್ಯಾರ್ಥಿ ಜೀವನವನ್ನು ದಾಟ್ಕೊಂಡ್ಬಂದಿರೋದ್ರಿಂದ ನಮಗೂ ಕೂಡ ಇದರ ಅನುಭವ ಚೆನ್ನಾಗಿರುತ್ತೆ, ಎಲ್ಲರಿಗೂ ಚೆನ್ನಾಗಿರುತ್ತೆ. ಎಷ್ಟೇ ತುಂಟ ಮಗು ಆದರೂ, ಎಷ್ಟೇ ತುಂಟ ಮಕ್ಕಳಾದರೂ ಟೀಚರ್ ಎದುರುಗಡೆಗೆ ಅವರು ತರಲೆ ಮಾಡಬಹುದೇ ಹೊರತು ಪ್ರಿನ್ಸಿಪಲ್ ಎದುರುಗಡೆ ಮಾಡಲ್ಲ. ಹೌದು. ಹಾಗೆ ಗುರುಗ್ರಹದ ದೃಷ್ಟಿ ಇರೋದ್ರಿಂದ ಏನು ಅಶುಭ ಫಲಗಳನ್ನೆಲ್ಲ ಹೇಳಿದೀವಲ್ಲ, ಈ ರಾಶಿಯವರು ತುಂಬ ಹೆದರಬೇಕಾಗಿಲ್ಲ. ಏನು ಪರಿಣಾಮಗಳು ಹೇಳಿದೀವಿ ಇಷ್ಟು ಮಾಡಿದ್ರೆ ಸಾಕಾಗತ್ತೆ. ಇದು ಆ ರಾಶಿಯ ಮೇಲೆ ಆಗ್ತಾ ಇರುವಂತಹ ಗ್ರಹದ ಮೇಲೆ ಗುರುವಿನ ಪರಿಣಾಮವನ್ನು ಬೀರೋದ್ರಿಂದ, ಗುರುವಿನ ದೃಷ್ಟಿ ಇರೋದ್ರಿಂದ ಈ ಎಲ್ಲ ಅಶುಭ ಫಲಗಳು ಸಾಕಷ್ಟು ತಗ್ಗತ್ತೆ. ಆದರೂ ಕೂಡ ಇವೆಲ್ಲವನ್ನ ಯಾಕೆ ಹೇಳಿದೆ ಅಂದರೆ, ಎಚ್ಚರಿಕೆಯಿಂದ ಇರಿ ಈ ವಿಚಾರಗಳಲ್ಲಿ. ಈ ವಿಚಾರಗಳಲ್ಲಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಈ ರಾಶಿಯವರು ಈ ಥರ ಹೆಲ್ತ್ ಇಶ್ಯೂಸ್ ಏನಾದ್ರು ಬಂದರೆ ವೈದ್ಯರನ್ನು ಸಂಪರ್ಕಿಸಿ. ಲೆಕ್ಕಪತ್ರದ ವಿಚಾರದಲ್ಲಿ ಇಂತಿಂಥ ರಾಶಿಯವರು ಸ್ವಲ್ಪ ಹುಷಾರಾಗಿ ಇರೋದು ಉತ್ತಮ. ಇನ್ನು ನಾವು ಕೆಲವಷ್ಟು ವಿಚಾರಗಳಲ್ಲಿ ಬರೋದಾದರೆ, ಯಾವ ಮಾಸದಲ್ಲಿ ಗ್ರಹಣ ಆಯಿತು, ಅದರ ಪರಿಣಾಮ ಏನು. ನಾನು ಆಗಲೇ ಹೇಳಿದೆ, ಪರಿಣಾಮ ಹೇಗೆ ತಗ್ಗಿದೆ ಅನ್ನೋದು ನಿಮಗೆ ನಾನು ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಹೆದರ್ಬೇಕಾದಿಲ್ಲ. ಬಟ್ ಆದರೂ ಕೂಡ ಜ್ಯೋತಿಷ್ಯ ರೀತಿಯಾಗಿ ನಾವು ನಮ್ಮ ಕೆಲಸವನ್ನ ಮಾಡಬೇಕು. ಏನು ಪರಿಣಾಮ ಆಗುತ್ತೆ ಅಂತ ಹೇಳಬೇಕು. ಹಂಗಂತ ಹೇಳಿದ್ರಲ್ಲಿ ಅಷ್ಟು ಆಗುತ್ತಾ? ಗುರುವಿನ ದೃಷ್ಟಿ ಇದೆ, ಆತ ತಗ್ಗಿಸ್ತಾನೆ. ದೊಡ್ಡದ್ರಲ್ಲಾಗೋದನ್ನ ಚಿಕ್ಕದ್ರಲ್ಲಿ ಮುಗಿಸ್ಬಿಡ್ತಾನೆ. ಸೊ ನೋಡೋಣ, ಮಾಸದ ಅನುಸಾರ ಯಾವ ಮಾಸದಲ್ಲಿ ಗ್ರಹಣ ಆಗ್ತಾ ಇದೆ ಅದರ ಅನುಸಾರವಾಗಿ ನಾವು ಕೆಲವಷ್ಟು ಪರಿಣಾಮಗಳನ್ನು ನೋಡಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.